ಏನ್ರಿ ಆ ದೇವರು ನಮ್ಮ ಜೀವನದಲ್ಲಿ ಯಾಕ್ರಿ ಹೀಗೆ ಆಟ ಆಡ್ತಾನೆ? ಈಗ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಮ್ಮಣ್ಣ ನಮ್ಮ ಜೊತೆ ಸೇರ್ಕೊಂಡ ಅಂತ ಸಂತೋಷ ಪಡ್ತಾ ಇದ್ವಿ. ಅಷ್ಟರಲ್ಲೇ ನಮ್ಮ ಕುಟುಂಬಕ್ಕೆ ಸೇರ್ಬೇಕಾಗಿದ್ದ ಮಗುನ ನಮ್ಮಿಂದ ಕಿತ್ಕೊಂಡ್ಬಿಟ್ನಲ್ಲ ರೀ. ಪಾಪ ನಮ್ಮ ಸಿಂಚನ ಆ ಮಗು ಬಗ್ಗೆ ಎಷ್ಟೊಂದು ಕನಸುಗಳನ್ನ ಕಟ್ಕೊಂಡಿದ್ಲು. ಆ ಕನಸೆಲ್ಲ ಕನಸಾಗೆ ಉಳಿದ್ಬಿಡ್ತಲ್ಲ ರೀ, ಕನಸಾಗೆ ಉಳಿದ್ಬಿಡ್ತು. ಅಲ್ಲ ರೀ, ನಮ್ಮ ಹರೀಶ ಯಾಕ್ರಿ ಹೀಗೆ ಮಾಡ್ತಾನೆ? ಅವನಿಗೆ ಯಾವಾಗ ಬುದ್ಧಿ ಬರುತ್ತೆ ಹೇಳಿ? ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಎಲ್ಲ ನಮ್ಮ ಹಣೆ ಬರ, ಅದನ್ನು ಯಾರು ಬದಲಾಯಿಸಕ್ಕಾಗಲ್ಲ. ನಾವು ಅನುಭವಿಸೇ ತೀರ್ಬೇಕನ್ಸುತ್ತೆ. ಮಾವ, ಹಾಗಂತ ಗರ್ಭಿಣಿ ಹೆಂಡ್ತಿನ ಯಾರಾದ್ರೂ ಇಷ್ಟೊಂದು ಬೇಜವಾಬ್ದಾರಿಯಿಂದ ನೋಡ್ಕೋತಾರ ಮಾವ? ಅವನ ಕೆಲಸ ಇಲ್ಲದೆ ಅಬ್ಬೆ ಪಾರಿಯಾಗಿ ಅಲಿತಾ ಇರುವಾಗ ಕೂಡ ಸಿಂಚನ ಅವನನ್ನ ಯಾರ ಮುಂದೂ ಯಾವತ್ತೂ ಬಿಟ್ಕೊಡ್ಲಿಲ್ಲ. ಅವನನ್ನ ಚೆನ್ನಾಗಿ ನೋಡ್ಕೊಂಡ್ಲು. ಅವನು ಅವಳಿಗೋಸ್ಕರ ಏನ್ ಮಾಡೋದು ಬೇಕಿರ್ಲಿಲ್ಲ. ಈ ಸಮಯದಲ್ಲಿ ಒಂದು ಸ್ವಲ್ಪ ಅವಳನ್ನ ಖುಷಿ ಖುಷಿಯಾಗಿ ನೋಡ್ಕೊಂಡ್ರೆ ಸಾಕಿತ್ತು. ಅವಳು ಯಾವುದೋ ತಲೆ ಬಿಸಿ ಇಲ್ಲದೆ ಇರ್ತಿದ್ಲು. ಗಂಡ ಸರಿ ಇಲ್ಲ ಅನ್ನೋ ನೋವು ಒಂದು ಕಡೆ, ಈಗ ಮಗುನ ಕಳ್ಕೊಂಡಿರೋ ನೋವು ಇನ್ನೊಂದು ಕಡೆ. ಪಾಪ ಸಿಂಚನ ಅದು ಹೇಗಿರ್ತಿದ್ದಾಳೋ ಏನೋ. ಈ ವಿಷಯದಲ್ಲಿ ನಾನು ಅವನಿಗೆ ಸಪೋರ್ಟ್ ಮಾಡಲ್ಲ. ಸಣ್ಣ ಕೆಲಸ ಆದರೂ ಪರವಾಗಿಲ್ಲ, ಕೆಲಸ ಹುಡ್ಕೋ ಅಂತ ಹೇಳಿದ್ದೆ. ಬರೀ ಇಷ್ಟು ದಿನ ಓತ್ಲ ಹೊಡ್ಕೊಂಡೇ ಬಂದ್ಬಿಟ್ಟ. ನೋಡಿ, ಈಗ ಎಷ್ಟು ಮಾತಾಡಿದ್ರು ಅಷ್ಟೇ. ಏನಾಗಿದೆ ಅದಾಗೋಗಿದೆ, ಏನೂ ಬದಲಾವಣೆ ಆಗಲ್ಲ. ಇಂಥ ಸಮಯದಲ್ಲಿ ನಾವು ಸಿಂಚನನ್ನು ನೋಡಿಕೊಂಡು ಅವಳಿಗೊಂದು ಸ್ವಲ್ಪ ಸಮಾಧಾನ ಹೇಳ್ಬರೋಣ. ಲಕ್ಷ್ಮಿ, ಹೌದು ರೀ, ನಾವೆಲ್ಲ ಹೋಗಿ ಸಿಂಚನ ನೋಡ್ಕೊಂಬರೋಣ, ನಡೀರಿ. ಅತ್ತೆ, ಈಗ ನಾವೇನಾದರೂ ಅಲ್ಲಿಗೆ ಹೋದರೆ ಹರೀಶನ್ ಮೇಲಿರೋ ಕೋಪನ ಅವ್ರ ಅಪ್ಪ ಅಮ್ಮ ನಮ್ಮ ಮೇಲೆ ತೋರಿಸಿ ನಮ್ಮೆಲ್ರಿಗೂ ಅವಮಾನ ಮಾಡ್ತಾರೆ. ನನಗನ್ಸುತ್ತೆ ನಾವು ಸಿಂಚನ ಜೊತೆ ಒಂದ್ಸಲ ಫೋನಲ್ಲಿ ಮಾತಾಡಿದ್ರೆ ಚೆನ್ನಾಗಿರುತ್ತೇನೋ ಅಂತ. ಹಾಗಾಗಲ್ಲಮ್ಮ ವೀಣಾ, ಅವಮಾನ ನಮಗೇನು ಹೊಸ್ತಾ? ಅವರು ಅವಮಾನ ಮಾಡ್ತಾರೆ ಅಂತ ನಾವು ಇಂಥ ಸಮಯದಲ್ಲಿ ಹೋಗಲಿಲ್ಲ ಅಂತ ಅಂದರೆ ಪಾಪ ಸಿಂಚನ ಏನು ಅಂದ್ಕೊಳ್ತಾಳೆ? ಹ್ಞೂ ಮಾವ, ನಾವು ಬರ್ತೀವಿ. ಅಪ್ಪ, ನನಗೆ ಮತ್ತು ವೀಣಂಗೆ ಚಿರು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ. ಇಲ್ಲಾಂದರೆ ನಾವು ಬರ್ತಿದ್ವಿ. ಒಂದು ಕೆಲಸ ಮಾಡಿ, ನೀವೆಲ್ಲರೂ ಹೋಗಿ ಬನ್ನಿ. ಸರಿಪ್ಪ, ಹಾಗಾದರೆ ನೋಡಿ, ನೀವು ಯಾರೂ ಬೇಡ. ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ. ನಮಗೆ ಅವಮಾನ ಆದರೆ ಪರವಾಗಿಲ್ಲ, ನಿಮ್ಮೆಲ್ಲರಿಗೂ ಅವಮಾನ ಆಗೋದು ಬೇಡ. ನಾವು ಹೋಗಿ ಅಲ್ಲಿ ನೋಡಿಕೊಂಡು ಅವಳಿಗೆ ಸಮಾಧಾನ ಹೇಳಿ ಬರ್ತೀವಿ. ಆಮೇಲೆ ನೀವೆಲ್ಲ ಹೋಗಿರುತ್ತೆ. ಲಕ್ಷ್ಮಿ, ನಡಿ, ರೆಡಿಯಾಗಿ ಹೋಗೋಣ. ಬಾ. ಲೈ, ನಾಲಾಯಕ್ ಬಡ್ಡಿ ಐದ್ನೆ ಎಲ್ಲಿಗ್ಲವಾಗಿದೆ? ಹೊರಗೆ ಹೋಗಿದ್ದೆ, ಒಂದು ಚೂರು ಕೆಲಸ ಇತ್ತು. ಓಹೋ, ಅಂಥ ಗನಂದಾರಿ ಕೆಲಸ ಏನಿತ್ತಳಿ ಅಂದರೆ ಹೊಸ ಕಂಪ್ನಿ ಏನಾದರೂ ಶುರು ಮಾಡಿದ್ರಾ? ಲೈ, ನಿನ್ನಿಂದನೇ ಕಣ ನನ್ನ ಮಗಳಿಗೆ ಇವತ್ತಿಂಥ ಪರಿಸ್ಥಿತಿ ಬಂದಿರೋದು. ಮನೆಗೆ ಒಳ್ಳೆ ಮಗ ಆಗಲಿಲ್ಲ, ಹೆಂಡತಿಗೆ ಒಳ್ಳೆ ಗಂಡ ಆಗಲಿಲ್ಲ. ಅದ್ಯಾವ ಮಗ ಹತ್ಕೊಂಡು ನಿನ್ನ ಬದುಕಿದ್ದಿಲ್ಲ ನೀನು? ಕೇಳ್ದಾಗೆಲ್ಲ ಆ ಕೆಲಸ ಆಯ್ತು, ಈ ಕೆಲಸ ಆಯ್ತು ಅಂತ ಹೋಯ್ತಾ ಇರ್ತೀಯ. ಏನು ಕಿತ್ ಗುಡ್ಡ ಹಾಕೋ ಕೆಲಸ ನಿಂದು? ಇಷ್ಟು ವಯಸ್ಸಾದರೂ ದುಡ್ದು ಹೆಂಡ್ತಿ ನೋಡ್ಕೋಬೇಕು ಅನ್ನೋ ಪರಿಜ್ಞಾನ ಇಲ್ವಲ್ಲ ನಿನಗೆ? ಅಲ್ಲಕಲ್ಲ, ನಿನ್ನ ಹೆಂಡ್ತಿ ಇರೋ ಪರಿಸ್ಥಿತಿ ನೋಡಿ ಯಾವತ್ತಾದರೂ ಒಂದು 4 ಮಾತಾಡಿದ್ದೀನಲ್ಲ? ತಿಂದ್ಯಾ ಉಂಡ್ಯಾ ಅಂತ ಏನಾದರೂ ಕೇಳಿದ್ದೀನಲ್ಲ? ಅದನ್ನೆಲ್ಲ ಬಿಟ್ಟು ಎಲ್ಲಾದರೂ ಪೋಲಿ ಅಲಿಯಕ್ಕೆ ಹೋಗ್ತಿಲ್ಲ ನೀನು. ಲೈ, ಎಂಥ ಬಡ್ಡಿ ಐತೆ ನಾನು ನಿನ್ನ. ಲೈ ಪ್ಲೀಸ್, ದಯವಿಟ್ಟು ಹಾಗೆಲ್ಲ ಮಾತಾಡ್ಬಿಡಿ.
ಮಗುನ ಕಳ್ಕೊಂಡು ಸಿಂಚನ ಎಷ್ಟು ಸಂಕಟ ಪಡ್ತಿದ್ದಾಳೋ ಅಷ್ಟೇ ನೋವು ನಾನು ಅನುಭವಿಸ್ತಾ ಇದ್ದೀನಿ. ನೀವು ಹೀಗೆಲ್ಲ ಮಾತಾಡಿ ಇನ್ನಷ್ಟು ನೋವು ಕೊಡಬೇಡಿ. ಲೈ, ನಾವಲ್ಲ ನಿನಗೆ ನೋವು ಕೊಡ್ತಾ ಇರೋದು, ನೀನು ನಮಗೆ ನೋವು ಕೊಡ್ತಾ ಇರೋದು. ಅವಳನ್ನ ಕಟ್ಕೊಂಡಾಗಿಂದ ಒಂದು ದಿವಸಕ್ಕಾದ್ರೂ ಸಮಾಧಾನ ಮಾತಾಡಿದ್ಯಲ್ಲ ನೀನು? ಲೇ, ಅವಳು ದುಡ್ದಿದ್ದ ದುಡ್ಡಲ್ಲಿ ತಿಂತಾರ ನಾಲಾಯಕ್ ಬಡ್ಡಿ ಇದ್ದ ನೀನು. ನಿನಗೇನಲ್ಲ ಅಲ್ಲಿ ನೋವು ಬದನೆಕಾಯಿ? ನೋಡಿ ಅಳಿಯಂದ್ರೆ, ನೀವು ದುಡಿಯೋದ್ರಿಂದ ಈ ಮನೆ ನಡಿಬೇಕು ಅಂತ ಏನೂ ಇಲ್ಲ. ಆದರೆ ಗಂಡಸಾಗಿ ಹುಟ್ಟಿದ ಮೇಲೆ ಒಂದು ಕೆಲಸ ಅನ್ನೋದು ಬೇಡವಾ? ಹೆಂಡತಿ ಆದವಳು ಬೆಳಗ್ಗೆ ಗಂಡ ಕೆಲಸಕ್ಕೆ ಹೋಗ್ತಾನೆ, ಸಂಜೆ ದುಡ್ದು ಮನೆಗೆ ಬರ್ತಾನೆ ಅಂತ ಕಾಯ್ತಾ ಇರ್ತಾಳೆ. ಆದರೆ ನೀವು ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ, ಕೆಲಸ ಹುಡುಕ್ತೀನಿ ಅಂತ ಹೇಳಿ ಇವತ್ತಿನವರೆಗೂ ಕೆಲಸ ಮಾಡ್ತಾ ಇಲ್ಲ. ನೀವು ಈ ಕೆಲಸ ಮಾಡಿದ್ರಿಂದಲೇ ನೊಂದ್ಕೊಂಡು ಅವಳ ಮಗು ಹೀಗಾಗಿದ್ದು. ಇನ್ನು ನನ್ನ ಮಗಳಿಗೆ ಏನು ಮಾಡಬೇಕು ಅಂತಿದ್ದೀರಾ? ನೋಡಿ, ಸಿಂಚನನ ಪರಿಸ್ಥಿತಿ ನಂಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ಮಗು ಹೋಗಿದ್ದಕ್ಕೆ ನಾನು ಕಾರಣ ಅಂತ ದಯವಿಟ್ಟು ಹೇಳಬೇಡಿ. ನಾನು ದುಡಿದೇ ಇರ್ಬೋದು, ಆದರೆ ಸಿಂಚನನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಇದ್ಯಾಕೆ ಅರ್ಥ ಆಗ್ತಿಲ್ಲ ನಿಮಗೆ? ಲೇ ಬಡ್ಡಿ ಐದ್ನೆ, ನೀನು ಅವಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಅವಳಿಗೆ ಯಾಕಲ ಇಂಥ ಪರಿಸ್ಥಿತಿ ಗೊತ್ತಾಯ್ತು? ಅವಳನ್ನ ಮದುವೆ ಆದಾಗಿಂದ ಒಂದು 4 ಸಮಾಧಾನದ ಮಾತಾಡಿದ್ಯಲ್ಲ ನೀನು? ಇಲ್ಲ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗಿದ್ಯಲ್ಲ ನೀನು? ನೋಡ್ದಾಗೆಲ್ಲ ಏನೋ ಗಲ್ಗಂಟೆ ಸಿದ್ಧನ ಥರ ಅಲ್ಲಾಡ್ಕೊಂಡಿದ್ದು, ಇವಾಗ ನಾನು ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಕ್ ಬಂದ್ಬಿಟ್ಟ ಇಲ್ಲಿ ದೊಡ್ಡದಾಗಿ. ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಲೇ, ನಿನ್ ಜಾಗದಲ್ಲಿ ನಾನು ಇದ್ದಿದ್ರೆ ಯಾವತ್ತೋ ಮೇಲಕ್ಕೆ ಹೋಗ್ಬಿಡ್ತಿದ್ದೆ ಕಲ. ನಿಮಗೆ ನಿಮ್ಮ ನೋವು ಅಷ್ಟೇ ಕಾಣಿಸ್ತಾ ಇದೆ. ನನ್ನ ಒಂದೇ ಒಂದ್ಸಲ ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ, ಗೊತ್ತಾದ್ರೂ ಗೊತ್ತಾಗ್ಬಹುದು. ನೋಡಿದೆ ನಮ್ಮಿ ಹೆಂಗ್ ಮಾತಾಡ್ಕೊಂಡು ಹೋಯ್ತಾವ್ ನೋಡೋನು. ಅಲ್ಲ, ನನ್ನ ಮಗಳು ಇವನ ಹತ್ರ ಏನೈತೆ ಅಂತ ನೋಡಿ ಪ್ರೀತಿ ಮಾಡಿ ಮದುವೆ ಆದ್ಲೋ ಏನೋ. ಅವಳ ಹಣೆ ಬರ ಈಗ ಅನುಭವಿಸ್ತಾ ಅವಳೆ. ಅದು ನೋಡಿ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ನಮ್ಗೆಲ್ಲ ಕರ್ಮ ಕಣಮ್ಮ ಇದೆಲ್ಲ. ಹಲೋ ತನು ಅವರೇ, ಏನು ಅಪರೂಪಕ್ಕೆ ನೆನ್ಸ್ಕೊಂಡು ಕಾಲ್ ಮಾಡಿಬಿಟ್ಟಿದ್ದೀರಾ? ನಾನು ಅಪರೂಪಕ್ಕಾದ್ರೂ ಕಾಲ್ ಮಾಡಿದ್ದೀನಿ. ನೀನು ಗಂಡನ ಮನೆಗೆ ಹೋದ್ಮೇಲೆ ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿದ್ಯಲ್ವಾ? ನಿಮಗೆ ಗೊತ್ತಲ್ಲ, ಒಂದಾದ್ಮೇಲೆ ಒಂದು ಕೆಲಸ, ಆ ಕೆಲಸದ ಮಧ್ಯೆ ಮರ್ತುಬಿಟ್ಟೆ ಅಷ್ಟೆ. ನೀನು ಮರ್ತರು ನಾನು ಮರೆಯಲ್ಲ ಜಾನು. ಅದರಲ್ಲೂ ನಮ್ಮ ಕುಟುಂಬದಲ್ಲಿ ಇಷ್ಟೆಲ್ಲ ಖುಷಿ ವಿಷಯ ನಡೀತಾ ಇದೆ. ನೀನು ಹೇಳ್ಕೊಳ್ದೇ ಇದ್ರು ನಾನಾದರೂ ಹೇಳ್ಕೊಳ್ಳೇಬೇಕು ಅಂತ ಫೋನ್ ಮಾಡಿದೆ.